ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಾರ್ವಜನಿಕ ಮಹತ್ವದ ತುರ್ತು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಕೋರಿ ಮನವಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಿನಾಂಕ 9/12/2024 ಹಲವು ದಿನಪತ್ರಿಕೆಗಳಲ್ಲಿ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಸರಣಿ ಸಾವಿನ ಕುರಿತು ವರದಿಯಾಗಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳೂ ಸೇರಿ ಕಳೆದ 6 ತಿಂಗಳ ಅವಧಿಯಲ್ಲಿ 29 ಬಾಣಂತಿಯರು ಹಾಗೂ 322 ನವಜಾತ ಶಿಶುಗಳ ಸಾವು ವರದಿಯಾಗಿದೆ. ಇದರಲ್ಲಿ 111ಕ್ಕೂ ಹೆಚ್ಚು ಶಿಶುಗಳು ಜಿಲ್ಲಾಸ್ಪತ್ರೆಯಲ್ಲೇ ಸಾವನ್ನಪ್ಪಿವೆ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿಯೂ ಕೂಡ ಬಾಣಂತಿಯರ ಸಾವು ಸಂಭವಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿಯೂ ಸಹ 6 ಜನ ಬಾಣಂತಿಯರ ಸಾವುಗಳು ಸಂಭವಿಸಿರುವುದು, ಶಿಶುಗಳು ಸಾವನ್ನಪ್ಪಿರುವುದು ಅತ್ಯಂತ ಖಂಡನೀಯ ಸಂಗತಿ. ಬಾಣಂತಿಯರ ಸಾವಿನ ಕುರಿತು ಆರೋಗ್ಯ ಇಲಾಖೆಯ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ಕುರಿತು ಬಹಳ ಗಂಭೀರವಾಗಿದೆ. ಕಳಪೆ ದ್ರಾವಣಗಳಿಂದ ಬಾಣಂತಿಯರ ಸಾವು ಸಂಭವಿಸಿರುವುದು ಸಾಮಾನ್ಯವಾಗಿ ಆರೋಗ್ಯ ಸೇವೆಗಳಲ್ಲಿ ಅಸಮರ್ಪಕ ಯೋಜನೆ, ನಿರ್ವಹಣೆ ಮತ್ತು ಅನುಷ್ಠಾನದ ಕಾರಣದಿಂದ ಉಂಟಾಗುತ್ತದೆ. ಈ ಸರ್ಕಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಪೆ ದ್ರಾವಣಗಳನ್ನು ಪೂರೈಕೆ ಮಾಡಿದವರು ಯಾರು? ಇದರ ಹಿಂದೆ ಯಾವ ಕಾರಣದ ಕೈಗಳು ಕೆಲಸ ಮಾಡಿವೆ? ಕಳಪೆ ಔಷಧಿಗಳ ಪೂರೈಕೆ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲವೇ? ಆರೋಗ್ಯ ಸಚಿವರಿಗೆ ಈ ಮಾಹಿತಿ ಇರಲಿಲ್ಲವೇ? ವೈದ್ಯ ಕ್ಷೇತ್ರದಲ್ಲಿ ಅಗಾಧ ಮುನ್ನಡೆ ಸಾಧಿಸಿರುವ ಈ ಆಧುನಿಕ ಕಾಲದಲ್ಲಿಯೂ ಮಹಿಳೆಯರು ಆಸ್ಪತ್ರೆಯಲ್ಲಿಯೇ ಜೀವ ಚೆಲ್ಲುತ್ತಿರುವುದು ರಾಜ್ಯಕ್ಕೆ ಗೌರವ ತರುವ ವಿಚಾರವಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತಿದ್ದೇವೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ. ಆದರೆ ಆಸ್ಪತ್ರೆಗಳಲ್ಲಿ ಇದೇ ಸರ್ಕಾರದ ಅವಧಿಯಲ್ಲಿ ಗೃಹಲಕ್ಷ್ಮಿಯರ ಮಾರಣ ಹೋಮ ಆಗುತ್ತಿದೆ. ಮಗುವಿಗೆ ಜನ್ಮ ನೀಡಲು ಸರ್ಕಾರಿ ಆಸ್ಪತ್ರೆಗೆ ವಿಶ್ವಾಸದಿಂದ ತೆರಳುವ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಇದೇನಾ ಮಹಿಳೆಯರ ಸಬಲೀಕರಣ? ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಕಳಪೆ ಗ್ಲೂಕೋಸ್ ಔಷಧಗಳಿಂದ ಗೃಹಲಕ್ಷ್ಮಿಯರು ಬಲಿಯಾಗುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ IV ದ್ರಾವಣ ಅಂದರೆ ರಿಂಗರ್ ಲ್ಯಾಕ್ವೇಟ್ ದ್ರಾವಣ ಪಡೆದ 2 ಗಂಟೆಯಲ್ಲಿ 9 ಬಾಣಂತಿಯರು ಅಸ್ವಸ್ಥರಾಗಿದ್ದರೆನ್ನುವುದು ಕಳವಳಕಾರಿ. ಹಾಗಾದರೆ ಈ ದ್ರಾವಣ ಪೂರೈಸಿದ ಕಂಪನಿ ಯಾವುದು? ಅದು ಯಾರದ್ದು? ಅನೇಕ ದಿನಗಳಿಂದ ಕಳಪೆ ಗ್ಲೂಕೋಸ್ ಔಷಧ ಪೂರೈಕೆ ಆಗುತ್ತಿದ್ದರೂ ಸರ್ಕಾರ ಏನು ಮಾಡುತ್ತಿತ್ತು? ಇಷ್ಟು ಸೂಕ್ಷ್ಮ ವಿಚಾರವನ್ನು ಆರೋಗ್ಯ ಸಚಿವರು ಅಲಕ್ಷ್ಯ ಮಾಡಿದ್ದೇಕೆ? ಸಚಿವರಿಗೆ ಇಲಾಖೆಯಲ್ಲಿ ಏನೇನು ನಡೆಯುತ್ತಿದೆ ಎನ್ನುವುದು ಗೊತ್ತೇ ಇರಲಿಲ್ಲವೇ? ಈ ಮರಣಗಳಿಂದ ಸರ್ಕಾರ ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರಕರಣವನ್ನು ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷೆಗೊಳಪಡಿಸಿ ಹದಗೆಟ್ಟ ಆರೋಗ್ಯ ವ್ಯವಸ್ಥೆಯನ್ನು ಹಳಿಗೆ ತರುವ ಕೆಲಸ ತುರ್ತಾಗಿ ಆಗಬೇಕೆಂದು ಸರ್ಕಾರಕ್ಕೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಹಾಗೂ ಈ ಗಂಭೀರವಾದ ವಿಷಯವನ್ನು 2 ಗಂಟೆಗಳ ಕಾಲ ಚರ್ಚೆಗೆ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಕೊಡಿಸ್ತೀನಿ. ಮತ್ತೆ ಚರ್ಚೆಗೆ ಅವಕಾಶ ಮಾಡೋ ತರ ಆದ್ರೆ ಚರ್ಚೆನೂ ಕೂಡ ಮಾಡಬಹುದು ಮಾನ್ಯ ಸಭಾಪತಿ. ಯಾಕಂದ್ರೆ ಇದು ಶೂನ್ಯ ವೇಳೆಯಲ್ಲಿ ಗಂಭೀರ ಇರೋದ್ರಿಂದ ಚರ್ಚೆಗೆ ಹೇಳ್ತಾ ಇರೋದು. ನಾನು ಅದೇ ಹೇಳ್ತಾ ಇರೋದು, ಚರ್ಚೆಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶೂನ್ಯ ವೇಳೆಯಲ್ಲಿ ಬೇಡ. ಮಾನ್ಯ ಸಭಾಪತಿಗಳ ಚರ್ಚೆಗೆ ಒಂದು ಸಮಯ ನಿಗದಿ ಮಾಡಿದ್ರೆ ಮಾನ್ಯ ಸಭಾಪತಿಗಳು ಚರ್ಚೆ ಮಾಡೋಣ. ಮಾನ್ಯ ಸಭಾಪತಿ ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಚರ್ಚೆಗೆ ಅವಕಾಶ ಕೊಡಿ ಸಾಕು. ಮಾನ್ಯ ಸಭಾಪತಿಗಳ ನಾ ಹೇಳ್ತೀನಿ ನೋಡ್ರಿ, ಇವರು ಎಲ್ಲರಿಗೂ ಏನ್ರಿ ಇದು ಎಲ್ಲ ನಿಮ್ಗೆ ಏನ್ ಅನ್ಸಂಗಿಲ್ಲ. ಎಲ್ಲರೂ ಎದ್ದು ನಿಂತು ಹೇಳಿ ಉತ್ತರ ಹೇಳ್ಬೇಕು. ನಾನು ಕುತ್ಕೊಳ್ಳಿ, ಎಲ್ಲರೂ ನಾವು ಚರ್ಚೆಗೆ ನಾವು ಅದೇ ಹೇಳ್ತಾ ಇದ್ದೀವಿ. ಕುತ್ಕೊಳ್ಳಿ, ಮಾತಾಡೋದು ಬೇಡ, ಒಂದು ಸಮಯ ನಿಗದಿ ಮಾಡಿ ಚರ್ಚೆ ಮಾಡೋಣ. ಕುತ್ಕೊಳ್ಳಿ. ನೀವು ಕೂಡ್ತೀರಿ, ನೀವು ಕೂಡ್ರಿ ಹೇಳ್ತೀನಿ. ನಾನು ಏನ್ರಿ ಎಲ್ಲ ನಿಂತ್ರ ಇದಕ್ಕೆ ನಾನು ಮಧ್ಯಾಹ್ನ ನಿಮ್ಗೆ ತೀರ್ಮಾನ ಮಾಡ್ತೀನಿ. ಇದಕ್ಕೆ ಮಾತಾಡಿ ಸರ್ಕಾರ ಮಾತಾಡಿ ಯಾವ ಇದ್ರಲ್ಲಿ ತಗೋಬೇಕಂದ್ರೆ ಮಧ್ಯಾಹ್ನ ಕೇಳ್ತೀನಿ. ಮಾನ್ಯ ಸಭಾಪತಿಗಳೇ, ತೀರ್ಮಾನ ಮತ್ತೆ ಮಾಡೋದು ಬೇಡ, ಇಲ್ಲೇ ಚರ್ಚೆ ಮಾಡಿ. ಇದು ಗಂಭೀರ ವಿಚಾರ. ನೋಡಿ, ವಿರೋಧ ಪಕ್ಷ ಶೂನ್ಯ ವೇಳೆಯಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅದಕ್ಕೆ ಬೇರೆ ರೀತಿಯಿಂದ ಏನೋ ಮಾಡ್ಬೇಕಂತ ಹೇಳ್ತೀನಿ. ನಾ ಚರ್ಚೆ ಮಾಡೋದಂದ್ರೆ ಬೇಕಲ್ಲ. ಅದು ಆಯ್ತು, ಸಮಯ ನಿಗದಿ ಮಾಡ್ತೇನೆ ಅಂತ ಹೇಳಿ ಮಾಡ್ತೀನಿ. ಚರ್ಚೆ ಮಾಡೋ ಅವಶ್ಯಕತೆ ಬೇಡ. ಚರ್ಚೆ ನಿಗದಿ ಮಾಡಿ ಚರ್ಚೆ ಮಾಡಿ.
ಎಲ್ಲ ಯಾಕಂದ್ರೆ ಎಲ್ಲಾ ವಿಷಯಗಳು ಹೊರಗೆ ಬರಬೇಕು, ಸತ್ಯಾಂಶಗಳು ಎಲ್ಲ ಕೂಡ ಗೊತ್ತಾಗಬೇಕು. ಚರ್ಚೆಗೆ ಅವಕಾಶ ನೀವೇ ಕೇಳಿದ್ದೀರಿ, ನಾವೇ ಹೇಳ್ತೇವೆ. ಅದನ್ನ ಕನ್ವರ್ಟ್ ಮಾಡ್ಕೊಟ್ರೆ ಸಭಾಪತಿ ಹೇಳ್ತೀನಿ ಅದ ಕನ್ವರ್ಟ್ ನೋಡಿ. ಅವ್ರು ಬೇರೆ ತಗೊಂಡ್ ಬರಲಿ ಅವರು. ಒಂದ್ ನಿಮಿಷ ನೋಡಿ ಇದು ಕೇಳಿ. ನಾನೇನ್ ಮಾಡತ್ತೀನಿ, ವಿಚಾರ ಮಾಡತ್ತೀನಿ. ನಿನಗೆ ರೂಲ್ 72 ತಗೋಬೇಕು, 330 ತಗೋಬೇಕು, ಅದು ವಿಚಾರ ಮಾಡತ್ತೀನಿ. ವಿಚಾರ ಹೇಳ್ತೀನಿ ಮಧ್ಯಾಹ್ನದಾಗ. ಈಗ ಹೇಳಿದ್ರೆ ಆಯ್ತು, 330 ಕನ್ವರ್ಟ್ ಮಾಡಿ ತಗೊಳ್ಳಿ, ಆಯ್ತು. ನಾ ಹೇಳೋದ ವಿಚಾರ ಮಾಡಿ. ನವೀನ್ ಕೇಸ್ ತಳವಾರ ಸಾಬಣ್ಣ 330 ಕನ್ವರ್ಟ್ 330. ಹೇಳಿದವ್ರ ಮಾತು ಕೇಳ್ಬೇಕು. ಭೋಜೇಗೌಡ ಸನ್ಮಾನ್ಯ ಸಭಾಪತಿ ಮಾತು ಸ್ವಲ್ಪ ಕೇಳಕ್ ಕಲಿಬೇಕು. ಆಯ್ತಾಯ್ತು, ಸಾಕು, ಕುತ್ಕೋ. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಾರ್ವಜನಿಕ ಮಹತ್ವದ ತುರ್ತು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ಕೋರಿ ಮನವಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದಿನಾಂಕ 9/12/2024 ಹಲವು ದಿನಪತ್ರಿಕೆಗಳಲ್ಲಿ ಬಾಣಂತಿಯರು ಹಾಗೂ ನವಜಾತ ಶಿಶುಗಳು ಸರಣಿ ಸಾವಿನ ಕುರಿತು ವರದಿಯಾಗಿರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳೂ ಸೇರಿ ಕಳೆದ 6 ತಿಂಗಳ ಅವಧಿಯಲ್ಲಿ 29 ಬಾಣಂತಿಯರು ಹಾಗೂ 322 ನವಜಾತ ಶಿಶುಗಳ ಸಾವು ವರದಿಯಾಗಿದೆ. ಇದರಲ್ಲಿ 111ಕ್ಕೂ ಹೆಚ್ಚು ಶಿಶುಗಳು ಜಿಲ್ಲಾಸ್ಪತ್ರೆಯಲ್ಲೇ ಸಾವನ್ನಪ್ಪಿವೆ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿಯೂ ಕೂಡ ಬಾಣಂತಿಯರ ಸಾವು ಸಂಭವಿಸಿದ್ದು, ಬಳ್ಳಾರಿ ಜಿಲ್ಲೆಯಲ್ಲಿಯೂ ಸಹ 6 ಜನ ಬಾಣಂತಿಯರ ಸಾವುಗಳು ಸಂಭವಿಸಿರುವುದು, ಶಿಶುಗಳು ಸಾವನ್ನಪ್ಪಿರುವುದು ಅತ್ಯಂತ ಖಂಡನೀಯ ಸಂಗತಿ. ಬಾಣಂತಿಯರ ಸಾವಿನ ಕುರಿತು ಆರೋಗ್ಯ ಇಲಾಖೆಯ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ಕುರಿತು ಬಹಳ ಗಂಭೀರವಾಗಿದೆ. ಕಳಪೆ ದ್ರಾವಣಗಳಿಂದ ಬಾಣಂತಿಯರ ಸಾವು ಸಂಭವಿಸಿರುವುದು ಸಾಮಾನ್ಯವಾಗಿ ಆರೋಗ್ಯ ಸೇವೆಗಳಲ್ಲಿ ಅಸಮರ್ಪಕ ಯೋಜನೆ, ನಿರ್ವಹಣೆ ಮತ್ತು ಅನುಷ್ಠಾನದ ಕಾರಣದಿಂದ ಉಂಟಾಗುತ್ತದೆ. ಈ ಸರ್ಕಾರದಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಕಳಪೆ ದ್ರಾವಣಗಳನ್ನು ಪೂರೈಕೆ ಮಾಡಿದವರು ಯಾರು? ಇದರ ಹಿಂದೆ ಯಾವ ಕಾರಣದ ಕೈಗಳು ಕೆಲಸ ಮಾಡಿವೆ? ಕಳಪೆ ಔಷಧಿಗಳ ಪೂರೈಕೆ ಸರ್ಕಾರದ ಗಮನಕ್ಕೆ ಬಂದಿರಲಿಲ್ಲವೇ? ಆರೋಗ್ಯ ಸಚಿವರಿಗೆ ಈ ಮಾಹಿತಿ ಇರಲಿಲ್ಲವೇ? ವೈದ್ಯ ಕ್ಷೇತ್ರದಲ್ಲಿ ಅಗಾಧ ಮುನ್ನಡೆ ಸಾಧಿಸಿರುವ ಈ ಆಧುನಿಕ ಕಾಲದಲ್ಲಿಯೂ ಮಹಿಳೆಯರು ಆಸ್ಪತ್ರೆಯಲ್ಲಿಯೇ ಜೀವ ಚೆಲ್ಲುತ್ತಿರುವುದು ರಾಜ್ಯಕ್ಕೆ ಗೌರವ ತರುವ ವಿಚಾರವಲ್ಲ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುತ್ತಿದ್ದೇವೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ. ಆದರೆ ಆಸ್ಪತ್ರೆಗಳಲ್ಲಿ ಇದೇ ಸರ್ಕಾರದ ಅವಧಿಯಲ್ಲಿ ಗೃಹಲಕ್ಷ್ಮಿಯರ ಮಾರಣ ಹೋಮ ಆಗುತ್ತಿದೆ. ಮಗುವಿಗೆ ಜನ್ಮ ನೀಡಲು ಸರ್ಕಾರಿ ಆಸ್ಪತ್ರೆಗೆ ವಿಶ್ವಾಸದಿಂದ ತೆರಳುವ ಗೃಹಲಕ್ಷ್ಮಿಯರು ಜೀವ ಸಮೇತ ಮರಳಿ ಮನೆಗೆ ಬರುವ ಗ್ಯಾರಂಟಿಯೇ ಇಲ್ಲ. ಇದೇನಾ ಮಹಿಳೆಯರ ಸಬಲೀಕರಣ? ರಾಜ್ಯದಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಆಸ್ಪತ್ರೆಗಳು ಸಾವಿನ ಕೂಪಗಳಾಗಿವೆ. ಕಳಪೆ ಗ್ಲೂಕೋಸ್ ಔಷಧಗಳಿಂದ ಗೃಹಲಕ್ಷ್ಮಿಯರು ಬಲಿಯಾಗುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ IV ದ್ರಾವಣ ಅಂದರೆ ರಿಂಗರ್ ಲ್ಯಾಕ್ವೇಟ್ ದ್ರಾವಣ ಪಡೆದ 2 ಗಂಟೆಯಲ್ಲಿ 9 ಬಾಣಂತಿಯರು ಅಸ್ವಸ್ಥರಾಗಿದ್ದರೆನ್ನುವುದು ಕಳವಳಕಾರಿ. ಹಾಗಾದರೆ ಈ ದ್ರಾವಣ ಪೂರೈಸಿದ ಕಂಪನಿ ಯಾವುದು? ಅದು ಯಾರದ್ದು? ಅನೇಕ ದಿನಗಳಿಂದ ಕಳಪೆ ಗ್ಲೂಕೋಸ್ ಔಷಧ ಪೂರೈಕೆ ಆಗುತ್ತಿದ್ದರೂ ಸರ್ಕಾರ ಏನು ಮಾಡುತ್ತಿತ್ತು? ಇಷ್ಟು ಸೂಕ್ಷ್ಮ ವಿಚಾರವನ್ನು ಆರೋಗ್ಯ ಸಚಿವರು ಅಲಕ್ಷ್ಯ ಮಾಡಿದ್ದೇಕೆ? ಸಚಿವರಿಗೆ ಇಲಾಖೆಯಲ್ಲಿ ಏನೇನು ನಡೆಯುತ್ತಿದೆ ಎನ್ನುವುದು ಗೊತ್ತೇ ಇರಲಿಲ್ಲವೇ? ಈ ಮರಣಗಳಿಂದ ಸರ್ಕಾರ ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರಕರಣವನ್ನು ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಿಕ್ಷೆಗೊಳಪಡಿಸಿ ಹದಗೆಟ್ಟ ಆರೋಗ್ಯ ವ್ಯವಸ್ಥೆಯನ್ನು ಹಳಿಗೆ ತರುವ ಕೆಲಸ ತುರ್ತಾಗಿ ಆಗಬೇಕೆಂದು ಸರ್ಕಾರಕ್ಕೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಹಾಗೂ ಈ ಗಂಭೀರವಾದ ವಿಷಯವನ್ನು 2 ಗಂಟೆಗಳ ಕಾಲ ಚರ್ಚೆಗೆ ತೆಗೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಾನು ಕೊಡಿಸ್ತೀನಿ. ಮತ್ತೆ ಚರ್ಚೆಗೆ ಅವಕಾಶ ಮಾಡೋ ತರ ಆದ್ರೆ ಚರ್ಚೆನೂ ಕೂಡ ಮಾಡಬಹುದು ಮಾನ್ಯ ಸಭಾಪತಿ. ಖಂಡಿತವಾಗಿಯೂ, ಯಾಕಂದ್ರೆ ಇದು ಶೂನ್ಯ ವೇಳೆಯಲ್ಲಿ ತಗೊಳ್ಳುವಂತ ಸಬ್ಜೆಕ್ಟ್ ವಿಷಯ ಗಂಭೀರ ಇರೋದ್ರಿಂದ ಚರ್ಚೆಗೆ ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ನಾನು ಅದೇ ಹೇಳ್ತಾ ಇರೋದು, ಚರ್ಚೆಗೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಶೂನ್ಯ ವೇಳೆಯಲ್ಲಿ ಬೇಡ. ಮಾನ್ಯ ಸಭಾಪತಿಗಳ ಚರ್ಚೆಗೆ ಒಂದು ಸಮಯ ನಿಗದಿ ಮಾಡಿದ್ರೆ ಮಾನ್ಯ ಸಭಾಪತಿಗಳು ಚರ್ಚೆ ಮಾಡೋಣ. ಮಾನ್ಯ ಸಭಾಪತಿ ಸುಮ್ಮನೆ ಈಗ ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಚರ್ಚೆಗೆ ಅವಕಾಶ ಕೊಡಿ ಸಾಕು. ಮಾನ್ಯ ಸಭಾಪತಿಗಳ ನಾ ಹೇಳ್ತೀನಿ ನೋಡಿ,
ಇವರು ಎಲ್ಲರಿಗೂ ಅದು ಏನ್ರಿ ಇದು ಎಲ್ರೂ ಅಲ್ಲ ನಿಮ್ಗೆ ಏನು ಅನ್ಸಂಗಿಲ್ಲ ಎಲ್ಲರೂ ಎದ್ದು ನಿಂತ್ರೆ ಏನು ಉತ್ತರ ಹೇಳ್ಬೇಕು ನಾನು ಕುತ್ಕೊಳ್ಳಿ ಎಲ್ಲರೂ ನಾವು ಚರ್ಚೆಗೆ ನಾವು ಅದೇ ಹೇಳ್ತಾ ಇದ್ದೀವಿ ಕುತ್ಕೊಳ್ಳಿ. ಮಾತಾಡೋದು ಬೇಡ ಒಂದು ಸಮಯ ನಿಗದಿ ಮಾಡಿ ಚರ್ಚೆ ಮಾಡೋಣ. ಕುತ್ಕೊಳ್ಳಿ ನಿಂತ್ಕೋಬೇಕಂತ ಹೇಳಿದ್ರೆ ನೀವು ಕೂಡ್ತೀರಿ ನೀವು ಕೂಡ್ರಿ ಹೇಳ್ತೀನಿ ನಾನು ಏನ್ರಿ ಎಲ್ಲರ ನಿಂತ್ರ ಇದಕ್ಕೆ ನಾನು ಮಧ್ಯಾಹ್ನ ನಿಮಗೆ ತೀರ್ಮಾನ ಮಾಡ್ತೀನಿ ಇದಕ್ಕೆ ಮಾತಾಡಿ ಸರ್ಕಾರಕ್ಕೆ ಮಾತಾಡಿ ಯಾವ ಇದ್ರಲ್ಲಿ ತಗೋಬೇಕಂದ್ರೆ ಮಧ್ಯಾಹ್ನ ಕೇಳ್ತೀನಿ ಮಾನ್ಯ ಸಭಾಪತಿಗಳೇ ಹೇಳ್ತೀನಿ ನಾನು. ತೀರ್ಮಾನ ಮತ್ತೆ ಮಾಡೋದು ಬೇಡ, ಇಲ್ಲ ಚರ್ಚೆ ಮಾಡಿ, ಇದು ಗಂಭೀರ ವಿಚಾರ ಇದೆ. ಶೂನ್ಯ ನೋಡಿ ವಿರೋಧ ಪಕ್ಷ ಶೂನ್ಯ ವೇಳೆಯಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ, ಅದಕ್ಕೆ ಬೇರೆ ರೀತಿಯಿಂದ ಏನೋ ಮಾಡ್ಬೇಕಂತ ಹೇಳತ್ತೀನಿ ನಾ. ಚರ್ಚೆ ಮಾಡೋದಂದ್ರೆ ಅದು ಬೇಕಲ್ಲ ಅದು ಆಯ್ತು, ಸಮಯ ನಿಗದಿ ಮಾಡ್ತೇನೆ ಅಂತ ಹೇಳಿ ಮಾಡ್ತೀನಿ. ಚರ್ಚೆ ಮಾಡೋ ಅವಶ್ಯಕತೆ ಬೇಡ ಇದರಲ್ಲಿ. ಚರ್ಚೆ ಆದಾಗ ಸಮಯ ನಿಗದಿ ಮಾಡಿ ಚರ್ಚೆ ಮಾಡೋಣ. ಮಾಡ್ಲಿ, ಅದನ್ನೇ ಮಾಡಿ. ಮಾಡಿ ಸಭಾಪತಿಗಳು ಮಾಡ್ತಾರೆ ಮಾಡಿ ಎಲ್ಲ, ಯಾಕಂದ್ರೆ ಎಲ್ಲಾ ವಿಷಯಗಳು ಹೊರಗೆ ಬರಬೇಕು, ಸತ್ಯಾಂಶಗಳು ಅಲ್ಲ, ಎಲ್ಲರೂ ಕೂಡ ನೀವೇ ಗೊತ್ತಾಗಬೇಕು. ಚರ್ಚೆಗೆ ಅವಕಾಶ ನೀವೇ ಕೇಳಿದ್ದೀರಿ, ನಾವೇ ಹೇಳ್ತೇವೆ. ಅದನ್ನ ಕನ್ವರ್ಟ್ ಮಾಡ್ಕೊಟ್ರೆ ಆಯ್ತು ಸಭಾಪತಿ. ಹೇಳ್ತೀನಿ ಅದ ಕನ್ವರ್ಟ್ ನೋಡಿ ಅವ್ರು ಬೇರೆ ತಗೊಂಡ್ ಬರಲಿ ಅವರು. ಒಂದ್ ನಿಮಿಷ ಸ್ವಾಗತ. ನೋಡಿ. ನೀವು ಹೇಳಿರ್ತಕ್ಕಂಥ ಮಾತು ಸ್ವಾಗತ. ಇದು ಕೇಳಿ, ನಾನೇನ್ ಮಾಡತ್ತೀನಿ ವಿಚಾರ ಮಾಡತ್ತೀನಿ ನಿನಗೆ ರೂಲ್ 72 ತಗೋಬೇಕು 330 ತಗೋಬೇಕು ಅದು ವಿಚಾರ ಮಾಡತ್ತೀನಿ. ವಿಚಾರ ಹೇಳ್ತೀನಿ ಮಧ್ಯಾಹ್ನದಾಗ. ಈಗ ಹೇಳಿದ್ರೆ ಆಯ್ತು 330 ಕನ್ವರ್ಟ್ ಮಾಡಿ ತಗೊಳ್ಳಿ ಆಯ್ತು. ನಾ ಹೇಳೋದ ವಿಚಾರ ಮಾಡಿ. ನವೀನ್ ಕೇಸ್ ತಳವಾರ ಸಾಬಣ್ಣ 330 ಕನ್ವರ್ಟ್ 330. ಹೇಳಿದವ್ರ ಮಾತು ಕೇಳ್ಬೇಕು. ಭೋಜೇಗೌಡ ಸನ್ಮಾನ್ಯ ಸಭಾಪತಿ ಮಾತು ಸ್ವಲ್ಪ ಕೇಳಕ್ ಕಲಿಬೇಕು. ಆಯ್ತಾಯ್ತು ಸಾಕು ಕುತ್ಕೋ.